ಯಾವ ಭಕ್ತ ತನ್ನ ಮನಸ್ಸಿನಲ್ಲಿ ಇದ್ದ ದುಗುಡಗಳನ್ನು ಇಟ್ಟುಕೊಂಡು ಆ ರಾಘವೇಂದ್ರ ತೀರ್ಥರ ಹತ್ತಿರ ಬಂದು ಅತ್ಯಂತ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿ ಭಕ್ತಿಯಿಂದ ನಮಸ್ಕಾರ ಮಾಡ್ತಾನೋ ಆ ಎಲ್ಲ ಭಕ್ತರ ಒಂದು ಮನೋಭೀಷ್ಟೆಯನ್ನ, ಮನಸ್ಸಿನ ಅಭಿಲಾಷೆಯನ್ನ ಈಡೇರಿಸುವಂಥ ಮಹಾನುಭಾವರೇ ಅದು ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುಗಳು. ಅಂಥ ರಾಘವೇಂದ್ರ ತೀರ್ಥರ ನಾನು ಚರಣಾರವಿಂದಗಳಲ್ಲಿ ಭಕ್ತಿ ಶ್ರದ್ಧಾ ಪುರಸ್ಸರವಾಗಿ ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ. ನೋಡಿ, ರಾಯರಿಗೆ ಒಂದು ಹೆಸರು, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಕಾಮಿತಾ ಶೇಷ ಕಲ್ಯಾಣ ಕಲನ ಕಲ್ಪಪಾದಪು. ರಾಯರ ಪಾದವೇ ಕಲ್ಪವೃಕ್ಷಕ್ಕೆ ಸಮಾನವಾದುದು. ಅದೇನದು ಕಲ್ಪವೃಕ್ಷ ಅಂತ ಹೇಳಿದ್ರೆ, ಬೇಡಿದ ಎಲ್ಲ ಅಭೀಷ್ಟಗಳನ್ನು ಕೂಡ ಯಾವುದು ಪೂರೈಸತ್ತೋ ಅದನ್ನೇ ಕಲ್ಪವೃಕ್ಷ ಅಂತ ಕರೀತಾರೆ. ವಸಿಷ್ಠ ಮಹರ್ಷಿಗಳ ಹತ್ತಿರ ನಂದಿನಿ ಅನ್ನೋ ಹೆಸರಿನ ಒಂದು ಹಸು ಇತ್ತು. ಬೇಡಿದ ಎಲ್ಲ ಅಭೀಷ್ಟಗಳನ್ನು ಕೂಡ ಪೂರೈಸ್ತಾ ಇತ್ತು. ಆದ್ದರಿಂದ ಅದನ್ನ ಕಲ್ಪವೃಕ್ಷ, ಕಾಮಧೇನು ಅಂತ ಕರೀತಾ ಇದ್ರು. ಅಂಥ ಒಂದು ಹಸುವಿನ ಒತ್ತಾಸೆಗೆ ಮಣಿದು ವಿಶ್ವಾಮಿತ್ರರು ಆ ಹಸುವನ್ನ ಕದ್ದುಕೊಂಡು ಹೋಗಲಿಕ್ಕಾಗದೆ ಒಂದು ಪ್ರತಿಜ್ಞೆಯನ್ನ ಮಾಡ್ತಾರೆ. ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ. ಬ್ರಹ್ಮ ತೇಜಸ್ಸಿನ ಬಲದ ಮುಂದೆ ಯಾವ ಕ್ಷಾತ್ರ ಬಲವೂ ಕೂಡ ನಿಲ್ಲಲಾರದು ಅಂತ ಹೇಳಿ ಬ್ರಹ್ಮ ತೇಜಸ್ಸಿನ ಬಲವನ್ನ ಕೊಂಡಾಡಿದಂಥ ಮಹನೀಯರು ಆ ವಿಶ್ವಾಮಿತ್ರ ಮಹರ್ಷಿಗಳು. ಅಂಥ ಕಲ್ಪವೃಕ್ಷ ವಸಿಷ್ಠ ಮಹರ್ಷಿಗಳ ಹತ್ತಿರ ಇದ್ದ ಯಾವ ನಂದಿನಿ ಎಂಬ ಹಸು ಇದೆನೋ ಆ ಹಸುವಿನಂತೆ ಕಲ್ಪವೃಕ್ಷ ಕಾಮಧೇನುಗಳು ಈ ನಮ್ಮ ರಾಘವೇಂದ್ರ ತೀರ್ಥರು. ಏನು ಕಲ್ಪವೃಕ್ಷ ಮಾಡತ್ತೆ? ಬೇಡಿದ ಎಲ್ಲ ವರಗಳನ್ನು ಕೂಡ ಕೊಡತ್ತಂತೆ ಆ ಕಲ್ಪವೃಕ್ಷ. ನಾವು ಕೂಡ ಕಲ್ಪವೃಕ್ಷದ ಕೆಳಗಡೆನೆ ಇದ್ದೇವೆ. ಆದರೆ ಅದು ಕಲ್ಪವೃಕ್ಷ ಅಂತ ಮಾತ್ರ ನಮಗೆ ಗೊತ್ತಿಲ್ಲ.